ಈಗ ತಾನೇ ಆಶೀರ್ವಚನವನ್ನು ದಯಪಾಲಿಸಿದಂಥ ಹರಿಹರದ ಪೀಠಾಧ್ಯಕ್ಷರಾದಂಥ ವಚನಾನಂದ ಶ್ರೀಗಳವರು ನಮ್ಮ ಬಗ್ಗೆ ತುಂಬ ಅಭಿಮಾನದ ಮಾತುಗಳನ್ನಾಡಿದ್ದಾರೆ. ಅವರ ಹೆಸರೇ ಅಪರೂಪದ ಹೆಸರು, ವಚನಾನಂದ. ಯಾರು ವಚನಗಳನ್ನು ಓದ್ತಾರೋ ಅವರು ಆನಂದವನ್ನು ಪಡೀತಾರೆ ಅನ್ನೋ ಒಂದು ಅರ್ಥ ಅವರ ಹೆಸರಿನಲ್ಲಿದೆ ಅಂತ ನಾವು ಭಾವಿಸ್ತೀವಿ. ತುಂಬ ಗುಣಗ್ರಾಹಿಗಳು, ಸ್ಥಾನಮಾನದ ಬಿಗುಮಾನ ಇಲ್ಲದೆ ಅವರು ವ್ಯಕ್ತಿಗಳನ್ನು, ಅವರ ಗುಣವನ್ನು ಗುರುತಿಸಿ ಅವರು ಒಳ್ಳೆಯ ಮೆಚ್ಚುಗೆಯ ಮಾತುಗಳನ್ನಾಡ್ತಕ್ಕಂಥದ್ದು ಅವರ ಒಂದು ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ. ಈ ಹೊಗಳಿಕೆಯ ಬಗ್ಗೆ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಹೊಗಳಿ ಹೊಗಳಿ ಹೊನ್ನ ಶೂಲದಲ್ಲಿಕ್ಕಿದಿರಯ್ಯ, ಕೂಡಲ ಸಂಗಮದೇವ ನೀನೆನಗೊಳ್ಳಿದನಾದೊಡೆ ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮೆ ಅಂತ. ಈ ಹೊಗಳಿಕೆ ಅಂತ ಏನಿದೆಯಲ್ಲ ಅದು ಎರಡು ವಿಧ ಇದೆ. ಒಂದು, ಹೊಗಳಿಕೆಯ ಮಾತುಗಳಿಂದ ತಮ್ಮ ಸ್ವಾರ್ಥವನ್ನು ಈಡೇರಿಸ್ಕೊಳ್ತಕ್ಕಂಥದ್ದು. ಆದರೆ ಇನ್ನೊಂದು, ಹೊಗಳಿಕೆಯಿಂದ ಯಾವುದೇ ಸ್ವಾರ್ಥ ಇಲ್ಲದೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು. ಹಾಗೆ ನೆನೆಸ್ಕೊಳ್ಳಿ ನಿಮ್ಮ ಬಾಲ್ಯ ಜೀವನವನ್ನು. ನೀವು ಓಡಾಡಲಿಕ್ಕೆ ಬರ್ತಿರಲಿಲ್ಲ, ಓಡಾಡೋಕ್ಕೆ ಮಗುವಾಗಿದ್ದಾಗ ಗೋಡೆಯ ಆಶ್ರಯಲ್ಲಿ ಒಂದೊಂದೇ ಹೆಜ್ಜೆಯನ್ನು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟಾಗ ನಿಮ್ಮ ತಾಯಿ ಮಗು ಮುಗ್ಗರಿಸಿ ಬಿದ್ದರೂ ಸಹ ಆಕೆ ಹೊಗಳ್ತಾ ಇದ್ಲು. ಆ ಹೊಗಳಿಕೆಯ ಮಾತುಗಳನ್ನು ಕೇಳಿ ನೀವು ಮುಂದಿನ ಹೆಜ್ಜೆ ಇಡ್ತಾಯಿದ್ರಿ. ಹೀಗಾಗಿ ಹೊಗಳಿ 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 ನಿಮಗೆ ನಡಿಗೆಯನ್ನು ಕಲಿಸಿದಂಥವಳು ನಿಮ್ಮ ತಾಯಿ. ಆ ಹೊಗಳಿಕೆ ಮಾಡದೆ ಹೋಗಿದ್ದರೆ ನೀವ್ಯಾರು ಈ ತರಳಬಾಳು ಹುಣ್ಣಿಮೆಗೆ ನಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಲ್ಲಿರ್ತಕ್ಕಂಥ ನಿರ್ವ್ಯಾಜ ಪ್ರೇಮ ಆ ಹೊಗಳಿಕೆಯಲ್ಲಿ. ಹೀಗಾಗಿ ನಾವು ಅಂಥ ಹೊಗಳಿಕೆ ಪ್ರಶಂಸೆಯ ಮಾತುಗಳನ್ನು ನಾವು ಪರಮ ಪೂಜ್ಯ ವಚನಾನಂದ ಶ್ರೀಗಳವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಅವರ ಮೆಚ್ಚುಗೆಯ ನುಡಿ ನಮ್ಮನ್ನು ಕುರಿತಾಗಲಿ, ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಶಾಸಕರು ಸಂಗಮೇಶ್ವರವರ ಕುರಿತಾಗಲಿ, ಇನ್ನಿತರ ಅತಿಥಿಗಳನ್ನು ಕುರಿತಾಗಿ ಅವರು ಆಡಿದ ಮಾತುಗಳು ನಾವು ಆಡಬೇಕಾದಂಥ ಮಾತುಗಳು. ಅವು ನಮ್ಮ ಪರವಾಗಿ ಅವರು ಎಲ್ಲರನ್ನು ಕುರಿತು ಎಷ್ಟು ಒಳ್ಳೆಯ ಮಾತನಾಡಿದರೂ ನಮಗೆ ಸಂತೋಷ ಉಂಟು ಮಾಡಿದೆ. ಯಾವಾಗಲೂ ಹೃದಯದಲ್ಲಿ ಅಂಥ ಒಂದು ಭಾವನೆ ಸುಪ್ತವಾಗಿರುತ್ತೆ, ಒಮ್ಮೊಮ್ಮೆ ಶಬ್ದಗಳಲ್ಲಿ ಪ್ರಕಟಿಸಲ್ಲ. ಈಗ ಇವತ್ತಿನ ವಿಷಯ ಆರೋಗ್ಯ ಮತ್ತು ಸಮಾಜ. ಇದುವರೆಗೂ ಮಾತನಾಡಿದವರು ಎಲ್ಲರೂ ಸಹ ಶರೀರದ ಆರೋಗ್ಯವನ್ನು ಕುರಿತು ಮಾತನಾಡಿದರು. ನಮ್ಮ ಆಲೋಚನೆ ಶರೀರದ ಆರೋಗ್ಯದ ಆಚೆ ಆರೋಗ್ಯಕರ ಸಮಾಜ ಅನ್ನೋದ್ರ ಬಗ್ಗೆ ನಮ್ಮ ಚಿಂತನೆ ಮನಸ್ಸಿನಲ್ಲಿ ನಡೀತಾ ಇತ್ತು. ಶರೀರದ ಆರೋಗ್ಯ ಬೇರೆ, ಆರೋಗ್ಯಕರ ಸಮಾಜದ ಅದೇ ಬೇರೆ. ಆರೋಗ್ಯಕರ ಸಮಾಜ, ಆರೋಗ್ಯಕರ ಕೌಟುಂಬಿಕ ಜೀವನ. ಒಮ್ಮೆ ನಾವು ದೆಹಲಿಗೆ ಹೋಗಿದ್ವಿ. ಅಲ್ಲೇ ಶಿಷ್ಯರೊಬ್ಬರು ಅವರ ಅನುಭವದ ಮಾತನ್ನು ಹೇಳಿದರು.
ಅವರ ಸ್ನೇಹಿತರು ಅವರನ್ನು ಒಂದು ಔತಣಕೂಟಕ್ಕೆ ಆಹ್ವಾನಿಸಿದರು. ಔತಣಕೂಟ ಎಲ್ಲ ಮುಗಿದ ಮೇಲೆ ಅವರ ಸ್ನೇಹಿತರ ಮಡದಿಯನ್ನು ಕುರಿತು ಒಂದು ಮಾತು, ಪ್ರಶಂಸೆಯ ಮಾತುಗಳನ್ನ ಆಡಿದ್ರಂತೆ. ಏನಮ್ಮ, ಎಷ್ಟು ಒಳ್ಳೆ ಅಡುಗೆ ಮಾಡಿದಿರಿ, ನನ್ನ ಜೀವನದಲ್ಲಿ ಇಷ್ಟು ರುಚಿಯಾದಂಥ ಆಹಾರವನ್ನು ನಾನು ಸೇವಿಸಿದ್ದಿಲ್ಲ, ಅಷ್ಟು ನೀವು ರುಚಿಯಾದ ಅಡುಗೆಯನ್ನು ಮಾಡಿ ಉಣಬಡಿಸಿದ್ರಿ, ಧನ್ಯವಾದಗಳು ಅಂತ ಅವ್ರು ಹೇಳ್ತಾರೆ. ಆ ಒಳ್ಳೆಯ ಪ್ರಶಂಸೆಯ ಮಾತುಗಳನ್ನು ಕೇಳಿ ಅವರ ಸ್ನೇಹಿತರ ಮಡದಿ ಖುಷಿ ಪಡಬೇಕೋ ಇಲ್ಲ, ಖುಷಿ ಪಡಲಿಲ್ಲ. ಅಳಕ್ಕೆ ಶುರು ಮಾಡಿದ್ಲಂತೆ, ಕಣ್ತುಂಬ ನೀರು ತಂದ್ಕೊಂಡ್ಲಂತೆ. ಇವ್ರಿಗೆ ಗಾಬರಿ ಆಯಿತು, ನಾನು ಏನಾದರೂ ತಪ್ಪು ಮಾತನಾಡಿದ್ನೆ, ಯಾಕೆ ನಮ್ಮ ಸ್ನೇಹಿತರ ಮಡದಿ ಕಣ್ತುಂಬ ನೀರು ತಂದ್ಕೊಳ್ತಾರೆ, ಏನಮ್ಮ ನಾನೇನಾದ್ರು ತಪ್ಪು ನುಡಿದು ಆಡಿದ್ನ ಅಂತ ಕೇಳ್ತಾರೆ. ಅದಕ್ಕೆ ಅವರ ಸ್ನೇಹಿತರ ಮಡದಿ ಹೇಳ್ತಾಳಂತೆ, ನೀವೇನೂ ತಪ್ಪು ಮಾತಾಡಲಿಲ್ಲ, ನನಗೇನು ಅನ್ನಿಸ್ತು ಅಂದರೆ ನಾನು ಇವತ್ತು ನಿಮಗೆ ಒಂದು ಸಾರಿ ಉಣಬಡಿಸಿದ್ದೀನಿ. ನನ್ನ ಗಂಡ ಅನ್ನೋ ಪ್ರಾಣಿ ಇದಾನಲ್ಲ, ಇವನಿಗೆ ದಿನಕ್ಕೆ ಕಳೆದ 25 ವರ್ಷದಿಂದ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಷ್ಟು ಉಣಬಡಿಸಿದ್ದೀನಿ, ಒಂದು ಸಾರಿನೂ ನನ್ನ ಗಂಡ ನೀನು ಮಾಡಿದ ಅಡುಗೆ ಭಾಳ ರುಚಿಯಾಗಿದ್ದ ಕಡೆ ಅಂತ ಹೇಳಲಿಲ್ಲ, ಅದಕ್ಕೆ ನನಗೆ ನೋವಾಗಿ ನಾನು ಕಣ್ತುಂಬ ನೀರು ಬಂತು ಅಂತ ಹೇಳಿದ್ದ. ಕೌಟುಂಬಿಕ ಜೀವನದಲ್ಲಿ ಅಂಥ ಮಾತುಗಳು ಬೇಕಾಗುತ್ತೆ, ಪ್ರಶಂಸೆಯ ಮಾತುಗಳು. ಅವಸರದಲ್ಲಿ ನೀವು ಬಂದಿರ್ತೀರಿ, ರಾತ್ರಿ ಹೊತ್ತು ಬಂದಿರ್ತೀರಿ, ಬಂದಾಗ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತಾಳೆ ಮಡದಿ, ಅದನ್ನು ಕುಡಿತೀರಿ. ಹೇಗಿದ್ರಿ ಕಾಫಿ ಅಂದರೆ ಮುಸ್ರಿಗೆ ಹಾಕಂಗೈತೆ ಅಂತ ಹೇಳಿಬಿಟ್ರೆ ಗತಿಯನ್ನು. ಪಾಪ ಅವಸರದಲ್ಲಿ ಸಕ್ಕರೆ ಹಾಕೋದು ಮರ್ತು ಬಿಟ್ಟಿರ್ತಾಳೆ. ಒಂದು ಮಾತು, ನೀನು ಮಾಡಿದ ಕಾಫಿ ಚೆನ್ನಾಗಿದೆ ಕಣೆ, ಸ್ವಲ್ಪ ಒಂದು ಚಮಚ ಸಕ್ಕರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದರೆ, ಅಯ್ಯೋ ನಾನು ಹಾಕೋದೇ ಮರ್ತು ಬಿಟ್ಟನಲ್ಲ ಅಂತಂದು ಹೌದಾಳ. ಇದು ಕೌಟುಂಬಿಕ ಜೀವನದಲ್ಲಿ ಆರೋಗ್ಯಕರವಾದ ಸಂಬಂಧ ಇರಬೇಕು ಅಂತ ಹೇಳಿದರೆ ಪ್ರಶಂಸೆಯ ಮಾತುಗಳು ಬೇಕೇ ಬೇಕು, ಅದರಲ್ಲೇನೂ ತಪ್ಪಿಲ್ಲ. ಹೀಗಾಗಿ ಈ ಒಂದು ಬೃಹತ್ ಏನು ಮಹಾಮಂಟಪ ಏನಿದೆ, ಈ ಮಂಟಪದ ನಿರ್ಮಾಣದಲ್ಲಿ ಅನೇಕರ ಪಾತ್ರ ಇದೆ. ನಿನ್ನೆ ನಾವು ಕುಮಾರಸ್ವಾಮಿಯವರು ಕೇಂದ್ರ ಸಚಿವರು ಬಂದಾಗ ನಾವು ಧೈರ್ಯವಾಗಿ 5 ಕೋಟಿ ರೂಪಾಯಿಗಳನ್ನು ಈ ಕಾರ್ಖಾನೆಯ ಪುನಶ್ಚೇತನಕ್ಕೆ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದೀವಿ. ಯಾವ ಧೈರ್ಯದ ಮೇಲೆ ಮಾಡಿದ್ವಿ ಅಂದರೆ, ನಮ್ಮ ಪಕ್ಕದಲ್ಲಿ ಕುರಿತಕ್ಕಂಥ ಶಾಸಕರು ಸಂಗಮೇಶ್ ಇದ್ದಾರಲ್ಲ, ಕನಿಷ್ಠ ಅವರಿಂದ 1 ಕೋಟಿ ಆದರೂ ನಮಗೆ ಸಿಗುತ್ತೆ ಅನ್ನೋ ಭಾವನೆಯಿಂದ ಮಾಡಿದ್ವಿ. ಈಗಾಗಲೇ ಹುಣ್ಣಿಮೆ ಮಹೋತ್ಸವಕ್ಕೆ ಅವರು 25 ಲಕ್ಷ ಕೊಟ್ಟಿದ್ದಾರೆ. ನಾಳೆ 5 ಕೋಟಿ ನಾವು ಸಂಗ್ರಹ ಮಾಡಲಿಕ್ಕೆ ಹೊರಟ್ರೆ ಖಂಡಿತವಾಗಿಯೂ 1 ಕೋಟಿಯನ್ನು ಸಂಗಮೇಶ್ರವರು ಕೊಡ್ತಾರೆ ಅಂತ ಈಗಲೇ ವಾಗ್ದಾನ ಬಹಿರಂಗವಾಗಿ ಮಾಡಿಬಿಡಿದ್ದಾರೆ. ಇನ್ನು 4 ಕೋಟಿ ಏನೂ ಕಷ್ಟ ಅಲ್ಲ, ಜೋಳಿಗೆ ಹಿಡ್ಕೊಂಡು ಹೊರಟ್ರೆ ಖಂಡಿತವಾಗಿ ಕೊಡುಗೈ ದಾನಿಗಳು ಈ ಜಿಲ್ಲೆಯಲ್ಲೇ ಇದ್ದಾರೆ, ಸಮೃದ್ಧವಾದ ಜಿಲ್ಲೆ ಇದೆ. ಹೀಗಾಗಿ ಇದೇನು ಈ ಒಂದು ಆವರಣ 1923ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಎಂಥ ಒಂದು ಕೈಗಾರಿಕಾ ಉದ್ಯಮ ಇಲ್ಲಿ ಪ್ರಾರಂಭವಾಯಿತು. ಅದು ಪುನಃ ಮತ್ತೆ ಅದು 103 ವರ್ಷಗಳ ನಂತರ ಅದು ಪುನರುಜ್ಜೀವನಗೊಳ್ಳುತ್ತೋ ಅನ್ನುವ ಇತಿಹಾಸ ಬರಿತಕ್ಕಂಥ ಶಕ್ತಿ ಸಂಗಮೇಶ್ವರಿಗಿದೆ ಅಂತ ನಾವು ಭಾವಿಸ್ತೀವಿ. 4 ಬಾರಿ ಶಾಸಕರಾಗಿರೋ, ಸತತವಾಗಿ 4 ಬಾರಿ ಆಗಿದ್ದಾರೆ. ಅವರು ತಮ್ಮ ಕಾಲಾವಧಿಯಲ್ಲಿ ಭಾಳ ವಿಳಂಬವಾಗಲ್ಲ, ಈ ವರ್ಷವೇ ನಮಗೆ ನಮ್ಮ ಪುಣ್ಯಕ್ಕೆ ಕೇಂದ್ರ ಸಚಿವರಾಗಿ ನಮ್ಮ ರಾಜ್ಯದ
ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಇದ್ದಾರೆ, ನಮ್ಮವರೇ ಇದ್ದಾರೆ. ಹೀಗಾಗಿ ಇದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಅದು ಬರೀ ಕನಸಲ್ಲ, ಖಂಡಿತವಾಗಿ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ತರಳ ಬಾಳು ಅನ್ನುವ ನಮ್ಮ ಮಠದ ಏನು ಒಂದು ನಮ್ಮ ಮೂಲ ಗುರುಗಳ ವಿಶ್ವಬಂಧು ಮರುಳಸಿದ್ದರ ಒಂದು ಸಂದೇಶ ಏನಿದೆ, ಆ ಸಂದೇಶ ಈ ಭದ್ರಾವತಿಯಲ್ಲಿ ಖಂಡಿತವಾಗಿಯೂ ಅದು ಕಾರ್ಯಕಾರಿ ಆಗುತ್ತೆ. ಮತ್ತು ಈ ಕಾರ್ಖಾನೆ ಅದು ಸರ್ವಾಂಗ ಸುಂದರವಾಗಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮತ್ತೆ ಅದು ಮೈದಾಳುತ್ತೆ ಅನ್ನೋ ಒಂದು ಪೂರ್ಣ ವಿಶ್ವಾಸ ನಮ್ಮದಿದೆ. ಇನ್ನು ನಮ್ಮ ವೈದ್ಯರು ಭಾಳ ಸೊಗಸಾಗಿ ಮಾತನಾಡಿದರು. 20 ನಿಮಿಷಗಳು ಅಂದರೆ 20 ನಿಮಿಷಕ್ಕೆ ಸರಿಯಾಗಿ ಎಲ್ಲ ವೈದ್ಯರು ಅವರ ಮಾತುಗಳನ್ನು ಕೇಳಿದರೆ ಇವರು ಕನ್ನಡ ಸಾಹಿತ್ಯ ಓದಿದ ಉಪನ್ಯಾಸಕರೋ ಅಧ್ಯಾಪಕರೋ ಅಥವಾ ವೈದ್ಯರೋ ಅನ್ನಬೇಕು, ಅಷ್ಟು ಚೆನ್ನಾಗಿ ಅವರು ವಿಚಾರಗಳನ್ನು ಮಂಡಿಸಿದ್ದಾರೆ. ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂತಹ ನಮ್ಮ CN ಪಾಟೀಲ್ ನಮ್ಮ ಅನುಭವ ಮಂಟಪದ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ, ಈಗ ಆಂಕಾಲಜಿಸ್ಟ್ ಆಗಿದ್ದಾರೆ, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಇನ್ನು ಎಡಭಾಗ ನಮ್ಮ ಇವರು ವಿಜಯ್ ಕುಮಾರ್ ಅವರು ಸಹ ಭಾಳ ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದರು. ನಮಗೆ ಪ್ರಾಧ್ಯಾಪಕರಾಗಿದ್ದಂತಹ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಮಗ GS ಶಿವಪ್ರಸಾದ್ರವರು ಇಂಗ್ಲೆಂಡಿಂದ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅವರ ಮಗಳು ಎಂಥ ಅದ್ಭುತ ಸಾಧನೆ ಮಾಡಿದ್ದಾಳೆ ಅಂದರೆ ಅನನ್ಯ. ನಾವು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಇಂಗ್ಲೆಂಡಿಗೆ ಹೋದಾಗ ಅವರ ಮಗಳ ನಮ್ಮ ಪಕ್ಕದಲ್ಲಿ ಆ ಕಾರ್ಯಕ್ರಮದಲ್ಲಿ ಅಭಿನಂದನೆಗೆ ಸನ್ಮಾನಿತಳಾದಳು. ಅದರ ಹಿನ್ನೆಲೆ ಆಕೆಯನ್ನು ಇಲ್ಲಿ ಕರೆಸಿ ಇಲ್ಲಿ ಸನ್ಮಾನ ಮಾಡಬೇಕು ಅಂತ ನಮಗೆ ಭಾಳ ಆಸೆ ಇತ್ತು. ಆದರೆ ಕಾಲಾವಕಾಶ ಒದಗಿ ಬರಲಿಲ್ಲ. ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ತರಳಬಾಳು ಕೇಂದ್ರದಲ್ಲಿ. ಕಾರಣ ಏನು ಅಂದರೆ ಅವ್ರಿಗೆ ಒಬ್ಬಳೇ ಮಗಳು ಡಾಕ್ಟರ್ ಶಿವಪ್ರಸಾದ್ ಅವರಿಗೆ, ಅನನ್ಯ ಅಂತ ಆಕೆ. ಅಟ್ಲಾಂಟಿಕ್ ಸಮುದ್ರ ಸುಮಾರು ಎಷ್ಟು ಮೈಲಿ ಅದು 3000 ಮೈಲಿ ದೂರ ಇರ್ತಕ್ಕಂಥ ಅಟ್ಲಾಂಟಿಕ್ ಸಾಗರವನ್ನು ಏಕಾಂಗಿಯಾಗಿ ದೋಣಿ ತಾನೇ, ಮತ್ತು ಮೆಷಿನ್ ಅಲ್ಲ, ಯಂತ್ರ ಅಲ್ಲ, ತಾನೇ ಹುಟ್ಟು ಹಾಕ್ಕೊಂಡು ಒಬ್ಬಳೇ ಏಕಾಂಗಿಯಾಗಿ 3000 ಮೈಲಿ ದೂರದ ಅಟ್ಲಾಂಟಿಕ್ ಮಹಾಸಾಗರವನ್ನು ಆಕೆ ದೋಣಿಯಲ್ಲಿ ದೋಣಿ ನಡೆಸಿ ಯಶಸ್ವಿಯಾಗಿ ದಡ ಮುಟ್ಟಿದ್ದಾಳೆ ಅಂತ ಹೇಳಿದರೆ ಎಂಥ ಒಂದು ಸಾಧನೆ ಅದು. ಶಿವರುದ್ರಪ್ಪನವರು ಒಂದು ಕವಿತೆಯಲ್ಲಿ ಬರೀತಾರೆ. ಆ ಕವಿತೆ ಸಾಲುಗಳು: ಜಟಿಲ ಕಾನನದಿ ಕುಟಿಲ ದಾರಿಯಲ್ಲಿ ಕಾಣಬಲ್ಲೆನೆ ನೋಡಬಲ್ಲೆನೆ ಅಂತ ನದಿಗಳು ಹರಿತವಲ್ಲ, ಅದನ್ನು ಕುರಿತು ಬಹಳ ಅಪರೂಪದ ಕಾವ್ಯ ರಚನೆ ಮಾಡಿದ್ದಾರೆ. ನೋಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ, ಆ ಒಂದು ಸಾಲಿನ ಕವಿತೆಯ ಅರ್ಥ ಏನಿದೆ ಅದನ್ನು ಸಾಕಾರಗೊಳಿಸಿರ್ತಕ್ಕಂಥ ಮಗಳು, ಅವರ ಮೊಮ್ಮಗಳು ನಮ್ಮ ಶಿವಪ್ರಸಾದ್ ಅವರ ಮಗಳು. ದೊಡ್ಡ ಇಡೀ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲನೆಯ ಯುವತಿ ಅಟ್ಲಾಂಟಿಕ್ ಸಾಗರವನ್ನು ದೋಣಿಯಲ್ಲಿ ಆಕೆ ದಾಟಿ ಆ ಒಂದು ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ನಮ್ಮ ವೈದ್ಯರು ಪಾಟೀಲ್ರವರು ಕೆಲವು ಇದ್ರ ಬಗ್ಗೆ ಏನು ಧೂಮಪಾನ ಮಾಡೋದ್ರ ಬಗ್ಗೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದನ್ನು ನಿಮಗೆ ವಿವರಿಸಿದರು. ನಮಗೆ ಆಗ ಅವರು ಚಿತ್ರಗುಪ್ತಂದು ಏನೋ ಒಂದು ಇದು ಬಂತು, ಯಾವುದೋ ಒಂದು ನಮ್ಮ ಬಾಪೂಜಿ ಸಂಸ್ಥೆಯವರು ಒಂದು ಪ್ರಹಸನವನ್ನು ಮಾಡಿದರು ಇಲ್ಲಿ
ಅವರು ನಾಟಕಕಾರರಲ್ಲ, ಅವರೆಲ್ಲರೂ ಬಾಪೂಜಿ ಸಂಸ್ಥೆಯ ಡೆಂಟಲ್ ಕಾಲೇಜಿನಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಅಂತ ನಿಮಗೆ ಗೊತ್ತಿದೆಯೋ ಇಲ್ಲ. ಆ ಅಧ್ಯಾಪಕರು ಆ ಕಲೆಯ ಮುಖಾಂತರ ನಿಮಗೆ ಧೂಮಪಾನದ ಆಗ್ತಕ್ಕಂಥ ಅನಾಹುತ ಏನು ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಪಾಟೀಲರು ಹೇಳಿದಂಥ ಮಾಡಿದಂಥ ಮಾತಿಗೆ ಅದೊಂದು ಪ್ರಾಕ್ಟಿಕಲ್ ದರ್ಶನ ಆದಂಗೆ ಆಯ್ತು. ನಾವು ಯಮನನ್ನು ನೋಡಿದಾಗ ನಮಗನಿಸಿದ್ದು ಯಮನಿಗೆ ಅವನು ಬಹಳ ಕ್ರೂರಿ ಅಂತಾರೆ, ಯಮದೂತರು ಕ್ರೂರಿ ಅಂತಾರೆ. ಆದರೆ ಈ ಯಮ ಕಂಡದ್ದು ಕ್ರೂರಿ ಆಗಲ್ಲ, ನಿಮ್ಮ ಬಗ್ಗೆ ಕಾಳಜಿ ಇದ್ದದ್ದು, ನೀವು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಉಳ್ಳಂಥ ಯಮ ಅಂತ ಅನ್ನಿಸ್ತು ನಮಗೆ. ಅವನು ಕ್ರೂರಿ ಅಂತ ಅನ್ನಿಸ್ಲಿಲ್ಲ. ಆಗ ನಮ್ಮ ನೆನಪಾಗಿದ್ದು ಒಂದು ಪುರಾಣದ ಒಂದು ಕಥೆ. ನೀವೆಲ್ಲ ಕೇಳಿದ್ದೀರಿ, ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ ಕೇಳಿದ್ದೀರಲ್ವ? ಏನು ಅರ್ಥ ಮಾಡ್ಕೊಂಡಿದ್ದೀರಿ? ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ ಭಾಳ ಒಂದು ಅಪರೂಪದ ಒಂದು ಕಥಾನಕ ಪುರಾಣದಲ್ಲಿ ಬರುತ್ತೆ. ಒಬ್ಬ ರಾಜ ಇರ್ತಾನೆ, ಮಹಾರಾಜ. ಭೀಕರ ಬರಗಾಲ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಜೆಗಳಿಗೆ ಉಣ್ಲಿಕ್ಕೆ ಆಹಾರ ಇರಲ್ಲ. ತುಂಬ ಒಂದು ಬರಗಾಲದ ಪ್ರಯುಕ್ತ ತತ್ತರಿಸಿ ಹೋಗಿರ್ತಾರೆ ಜನ. ಆಗ ಅವನು ಜ್ಯೋತಿಷಿಗಳನ್ನು ಕೇಳ್ತಾನೆ, ನಾನೇನು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಆಗ ಜ್ಯೋತಿಷಿಗಳು ಅವನಿಗೆ ಸಲಹೆ ಕೊಡ್ತಾರೆ, ನೀವೊಂದು ಅನ್ನದಾಸೋಹ ಮಾಡಿ, ಪಾರಾಯಣ ಮಾಡಿಸಿ ಅನ್ನದಾಸೋಹ ಮಾಡಿಸಿ ಅಂತ. ಅವನು ವೇದ ಪಾರಾಯಣ ಮಾಡಿಸಿ ಅನ್ನದಾಸೋಹ ಏರ್ಪಡಿಸ್ತಾನೆ. ಅರಮನೆಗೆ ಕರೆಸಿ ಎಲ್ಲ ಪ್ರಜೆಗಳಿಗೂ ದಾಸೋಹ ಏರ್ಪಡಿಸ್ತಾನೆ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ದುರ್ಘಟನೆ ಘಟಿಸುತ್ತೆ. ಏನು ಪ್ರಸಾದ ಸೇವನೆ ಮಾಡ್ತಿದ್ರು ಜನರು, ಅವರಲ್ಲಿ ಕೆಲವರು ಊಟ ಮಾಡಿದ ತಕ್ಷಣವೇ ಸತ್ತು ಹೋಗ್ಬಿಡ್ತಾರೆ. ವಿಷ ಬೆರೆತಿರುತ್ತೆ. ರಾಜ ಭಾಳ ತನಿಖೆ ಮಾಡಿಸ್ತಾನೆ, ಏನು ತುಂಬ ದುಃಖಿತನಾಗ್ತಾನೆ. ಹೇಗೆ ವಿಷ ಬೆರೆತು ಹೀಗಾಯಿತು ಅಂತಂದು ಎಷ್ಟು ತನಿಖೆ ಮಾಡಿಸಿದ್ರು ಗೊತ್ತಾಗಲ್ಲ. ನಡೆದ ಘಟನೆ ಏನು, ದುರ್ಘಟನೆ ಕಾರಣ ಏನು ಅಂದರೆ, ಒಂದು ಆಕಾಶದಲ್ಲಿ ಗಿಡುಗ ಹೋಗ್ತಾಯಿತ್ತು. ಗಿಡುಗ ತನ್ನ ಕಾಲಲ್ಲಿ ಒಂದು ನಾಗರ ಹಾವನ್ನು ಹಿಡ್ಕೊಂಡಿತ್ತು, ಅರೆಜೀವ. ಅದು ಕೊಸರಾಡಿ ಏನಾಗುತ್ತೆ, ಅದರ ಬಾಯಲ್ಲಿರ್ತಕ್ಕಂಥ ವಿಷ ಕೆಳಗೆ ಅಡುಗೆ ಮಾಡ್ತಕ್ಕಂಥ ಕೊಪ್ಪರಿಗೆ ಆಹಾರದಲ್ಲಿ ಬಿದ್ದುಬಿಡುತ್ತೆ, ಕೊಳಗದಲ್ಲಿ. ಯಾರು ಆ ಕೊಪ್ಪರಿಗೆ ಆಹಾರವನ್ನು ಊಟ ಮಾಡಿದರೋ ಅವರೆಲ್ಲರೂ ಸಾಯ್ತಾರೆ. ಈಗ ಇವನಿಗೆ ಜಿಜ್ಞಾಸೆ ಉಂಟಾಗುತ್ತೆ, ಯಾರಿಗೆ? ಚಿತ್ರಗುಪ್ತನಿಗೆ. ಇದನ್ನೆಲ್ಲ ಚಿತ್ರಗುಪ್ತ ನೀವು ನೋಡಿದ್ರಲ್ಲ, ಯಾರ ಖಾತೆಗೆ ಈ ಪಾಪ ಕೃತ್ಯವನ್ನು ಬರೀಬೇಕು? ರಾಜನಿಗೆ ಬರೀಬೇಕಾ? ಯಾರಿಗೆ ಬರೀಬೇಕು? ಏನು ಹದ್ದಿಗೆ ಬರೀಬೇಕಾ? ಹಾವಿಗೆ ಬರೀಬೇಕಾ? ಅವನಿಗೆ ತೋಚಲ್ಲ. ಅವನಿಗೆ ಯಾರಿಗೆ? ಚಿತ್ರಗುಪ್ತನಿಗೆ. ಯಾರಿಗೆ ಬರೀಬೇಕು ಅಂತ ಅವನು ಯಮರಾಜನ ಕೇಳ್ತಾನಂತೆ. ರಾಜನಿಗೆ ಬರೀಬೇಕು ಅಂದರೆ ಪಾಪ ಅವನು ಯಾರಿಗೋ ವಿಷ ಹಾಕಬೇಕು ಅಂತ ಮಾಡಿದ್ದಲ್ಲ, ದಾಸೋಹ ಮಾಡಬೇಕು ಅಂತ ಮಾಡಿದ್ದು. ಹದ್ದಿಗೆ ಬರೀಬೇಕು ಅಂತ ಹೇಳಿದರೆ ಹದ್ದಿಗೆ ಹಾವು ಆಹಾರ, ಅದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಹಿಡಿದಿದೆ. ಹಾವು, ನಾಗರಹಾವು ಅದ್ರ ಕೊಸರಾಡ್ತಿರೋದು ಅದು ಬದುಕಲಿಕ್ಕಾಗಿ. ಹೀಗಿರುವ ಯಾರಿಗೆ ಬರೀಬೇಕು ಖಾತೆನ, ಪಾಪದ ಕೃತ್ಯವನ್ನು? ಯಮ ಹೇಳ್ತಾನೆ, ಸ್ವಲ್ಪ ಹೊತ್ತು ಹೇಳ್ತೀನಿ ಅಂತಂದು. ಯಮ ಚಿತ್ರಗುಪ್ತನಿಗೆ ಸ್ವಲ್ಪ ಹೊತ್ತು ಕಾಯಿ ಹೇಳ್ತೀನಿ ಅಂತ. ಮುಂದೇನಾಗುತ್ತೆ ಅಂದರೆ, ಆ ದಾಸೋಹಕ್ಕೆ ಅಂತ ಬರ್ತಾ ಇರ್ತಾರಲ್ಲ ಜನ, ಎಲ್ಲಿದೆ ದಾಸೋಹ ಅಂತ, ದೊಡ್ಡ ಅರಮನೆ ಎಲ್ಲಿದೆ ದಾಸೋಹ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲ ದ್ವಾರಪಾಲಕ ಇರ್ತಾನೆ ಅರಮನೆ ಮುಂಭಾಗದಲ್ಲಿ, ಅವನು ಕೇಳ್ತಾನೆ, ಎಲ್ಲಪ್ಪ ಎಲ್ಲಿ ದಾಸೋಹ ಅಂತ ಜನ ಕೇಳ್ತಾರೆ. ಅವನು ಏನು ಹೇಳ್ತಾನೆ ಅಂದರೆ, ನೀವು ಮೂರ್ಖರು, ದಾಸೋಹ ಏರ್ಪಡಿಸ್ತಾನೆ ಅಂತ ಬಂದಿದ್ರಿ. ಇವನು ಭಾಳ ಕೆಟ್ಟ ರಾಜ.
ಇವನ್ನೆಲ್ಲ ಸಾಯಿಸ್ತಾನೆ, ನಿಮಗೆಲ್ಲ ಅನ್ನ ಹಾಕಿ ಹೊರಟೋಗ್ರಿ ಅಂತ ಹೇಳ್ತಾನೆ ಅವನು. ಯಾರು? ದ್ವಾರಪಾಲಕ. ಅವನ ತಕ್ಷಣ ಯಮ ಹೇಳ್ತಾನೆ, ಇವನ ಖಾತೆಗೆ ನೀನು ಪಾಪಕೃತ್ಯ ಬರೀ ಅಂತ ಹೇಳ್ತಾನೆ. ಅರ್ಥವಾಯ್ತಾ ನಿಮಗೆ? ಅವನು ರಾಜನ ಸೇವಕ, ಅವನ ಅನ್ನ ಉಂಡು ಅವನಿಗೆ ದ್ರೋಹ ಬೈಗಿತಾನೆ. ಇವನು ಕೆಟ್ಟ ರಾಜ ಅಂತಂದರೆ ಇವನೇ ನಿಜವಾದ ಪಾಪಿ. ಈ ಪಾಪಕೃತ್ಯಕ್ಕೆ ಇವನಿಗೆ ಶಿಕ್ಷೆ ಆಗಬೇಕು, ಅವನ ಖಾತೆಗೆ ಸೇರಿಸು ಅಂತಾನೆ. ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅನ್ನೋದಕ್ಕೆ ಇದು ಉದಾಹರಣೆ, ಪುರಾಣದಲ್ಲಿ ಬರತಕ್ಕಂಥದ್ದು. ಈಗ ನಿಮಗೆ ಅರ್ಥವಾಯಿತು ಅಂತ ನಾವು ಭಾವಿಸ್ತೇವೆ. ಆರೋಗ್ಯಕರ ಸಮಾಜ ಬಹಳ ಅವಶ್ಯಕ. ಆರೋಗ್ಯಕರ ಸಮಾಜದ ಅಂತಂದರೆ ಇವತ್ತು ಜನರ ಬಾಯಿ ಎಷ್ಟು ಅನಾರೋಗ್ಯಕರವಾಗಿದೆ ಅಂತಂದರೆ, ಬಾಯಿ ಶುದ್ಧವಾಗಿರಬೇಕು. ಗೊತ್ತಿಲ್ಲದ ವಿಚಾರಗಳನ್ನು ಅದಕ್ಕೇನೇನೋ ಸೇರಿಸಿ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು, ಹಬ್ಬಿಸ್ತಕ್ಕಂಥದ್ದು. ಅದೇನು ಹೇಳ್ತಾರಲ್ಲ, ಸತ್ಯ ಹೊಸಲು ದಾಟದ್ರೊಳಗೆ ಸುಳ್ಳು ಊರೆಲ್ಲ ಸುತ್ತಾಡಿತ್ತಂತೆ ಅಂತ ಗಾದೆ ಮಾತು ಕೇಳಿದರೆ ಹೌದಲ್ರಿ? ಇದು ಹಳೆಯ ಗಾದೆ ಆಯಿತು. ಈ ವಾಟ್ಸ್ಯಾಪು, ಟ್ವಿಟ್ಟರು ಇವೆಲ್ಲ ಬಂದ ಮೇಲೆ ಸತ್ಯ ಹೊಸಲು ದಾಟೋದ್ರೊಳಗೆ ಇಡೀ ಪ್ರಪಂಚನೇ ಸುತ್ತಕೊಂಡು ಬರುತ್ತೆ ಅಂತ ಪರಿಷ್ಕಾರ ಮಾಡಿ ಹೇಳಬೇಕಾಗತ್ತೆ. ಏನು ನಾವು ವಾಟ್ಸ್ಯಾಪ್ ಇದೆಯಲ್ಲ, ಎಷ್ಟು ಅನಾರೋಗ್ಯಕರವಾದಂಥ ರೀತಿಯಲ್ಲಿ ಸಂಭಾಷಣೆಗಳು ನಡೀತವೆ. ಒಂದು ದೃಷ್ಟಾಂತ ಹೇಳ್ತೀವಿ ನಿಮಗೆ. ಒಬ್ಬ ನಮ್ಮ ಆತ್ಮೀಯರೊಬ್ಬರು ಇಂಗ್ಲೆಂಡ್ ಇದರಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿದ್ದಾರೆ. ನಮ್ಮ ಜೊತೆಯಲ್ಲಿ ಓದಿದವರು ವಿಯೆನ್ನಾದಲ್ಲಿ, ಯುರೋಪ್ನಲ್ಲಿ. ಅವರು ಒಮ್ಮೆ ನಮಗೊಂದು ವಿಡಿಯೋ ತುಣುಕು ಕಳಿಸಿದರು. ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಒಬ್ಬ ತುಂಬ ಮಳೆ ಬರ್ತಾಯಿತ್ತು, ಜೋರಾದ ಮಳೆ, ಭೀಕರವಾದಂಥ ಗುಡುಗು ಸಿಡಿಲು ಆಗ್ತಾಯಿತ್ತು. ಅವನು ಕಾರ್ನಲ್ಲಿ ಪ್ರಯಾಣ ಮಾಡಿರ್ತಾನೆ. ದಾರಿಯಲ್ಲಿ ಹೋಗುವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ 3 ಜನ ನಿಂತಿರ್ತಾರೆ ಮಳೆಯಲ್ಲಿ ತೋರಿಸ್ಕೊಳ್ತಾ. ಅವನು ನಿಲ್ಲಿಸ್ತಾನೆ ಕಾರನ್ನು. ಅವನಿಗೆ ಏನಾದರೂ ಮಾಡಿ ಸಹಾಯ ಮಾಡೋಣ ಅನ್ನೋ ಮನಸ್ಸಿನಿಂದ ನಿಲ್ಲಿಸ್ತಾನೆ. ಹತ್ತಿರ ನಿಲ್ಲಿಸಿ ಹೋದಾಗ ನೋಡ್ತಾನೆ, 3 ಯಾರು ಅಂದರೆ ಅವರಲ್ಲಿ ಒಬ್ಬ ಮಾತ್ರ ಅಪರಿಚಿತ, ಇನ್ನಿಬ್ಬರು ಅಪರಿಚಿತರು. ಒಬ್ಬ ಸ್ನೇಹಿತ, ಅವನ ಕಷ್ಟಕ್ಕೆ ನೆರವಾದವನು. ಇನ್ನಿಬ್ಬರು, ಒಬ್ಬಳು ಸುಂದರವಾದಂಥ ಯುವತಿ, ಸುಂದರ ಹುಡುಗಿ. ಇನ್ನೊಂದು ಅಜ್ಜಿ, ವಯಸ್ಸಾದಂಥ ಅಜ್ಜಿ. ಆ 3ರಲ್ಲಿ ಅವನು ಕರ್ಕೊಂಡು ಹೋಗಬೇಕು ಅಂದರೆ ಅವನ ಕಾರ್ನಲ್ಲಿ ಒಂದೇ ಒಂದು ಸೀಟ್ ಖಾಲಿ ಇರೋದು. ಈಗ ಯಾರನ್ನು ಕರ್ಕೊಂಡು ಹೋಗ್ಬೇಕು? ದ್ವಂದ್ವಕ್ಕೊಳಕ್ಕಾಗ್ತಾನೆ. ಈಗ ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ನಿಮ್ಮನ್ನು ಕೇಳಿದರೆ, ಇಲ್ಲಿರೋ ಮುಂದೆ ಕೂತಿರ್ತಕ್ಕಂಥ ಸಣ್ಣ ಮಕ್ಕಳನ್ನ ಕೇಳಿದರೂ ಸಹ ಅವ್ರೇನು ಹೇಳ್ತಾರೆ? ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಆ ಮಗು ಹೇಳುತ್ತೆ, ಅಜ್ಜಿ ಕರ್ಕೊಂಡು ಹೋಗ್ಬೇಕು ಅಂತಲ್ಲ. ಖಂಡಿತ ಮಗು ಹೇಳುತ್ತೆ, ಅಜ್ಜಿ ಕರ್ಕೊಂಡು ಹೋಗ್ಬೇಕು. ಯಾಕೆ? ವಯಸ್ಸಾಗಿದೆ, ಶೀತ ಕೆಮ್ಮು ಆಗಿ ತೊಂದರೆ ಆಗ್ಬೋದು, ಅಜ್ಜಿ ಕರ್ಕೊಂಡು ಹೋಗ್ಬೇಕು ಅಂತ. ನಾವೇನು ನಿಮಗೆ ಹೇಳ್ಬೇಕು ಗುರುಗಳಿಗೆ ಹೇಳಿದ್ದಾರೆ ಅಂತ ಅಲ್ಲ, ಆಕೆ ಸ್ವತಃ ಆ ಮಗು ಹೇಳುತ್ತೆ ಅಜ್ಜಿ ಕರ್ಕೊಂಡು ಹೋಗಬೇಕು ಅಂತ. ಆದರೆ ಅವನೇನು ಮಾಡ್ತಾನೆ, ಒಬ್ಬರು ಮಾತ್ರ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಅಲ್ಲ. ತನಗೆ ನೆರವಾದಂಥ ಸ್ನೇಹಿತನಿಗೆ ಅವರಿಗೆ ಸಹಾಯ ಮಾಡಬೇಕು ಅಂತ ಅನಿಸಿ ಅವನೇನು ಮಾಡ್ತಾನೆ, ಆ ಸ್ನೇಹಿತನಿಗೆ ಕಾರನ್ನು ಬೀಗದ ಕೈ ಕೊಡ್ತಾನೆ. ಕೊಟ್ಟು, ನೀನು ಈ ಅಜ್ಜಿಯನ್ನು ಕರ್ಕೊಂಡು ಹೋಗು, ನಾನು ಹಿಂದಿಂದ ಹೇಗೋ ಬರ್ತೀನಿ ಅಂತ ಹೇಳಿ ಆ ಸ್ನೇಹಿತನಿಗೆ ಕೊಡ್ತಾನೆ. ಅಜ್ಜಿ ಕರ್ಕೊಂಡು ಹೋಗು ಅಂತ ಹೇಳಿ ಅಲ್ಲಿಗಿಬ್ಬರಿಗೆ ಸಹಾಯ ಮಾಡ್ದಂಗಾತು. ಇದು ಮಾನವೀಯ ಗುಣ ಹೌದಲ್ಲ? ಇದು ಯೋಚನೆ ಮಾಡಿದ್ರೆ ನೀವು? ಇಲ್ಲ. ಈ ಕಥಾನಕವನ್ನು ನೀವು ವಾಟ್ಸಾಪ್ನಲ್ಲಿ ಹಾಕಿ ಏನು ಉತ್ತರ ಬರ್ಬೋದು ಗೊತ್ತಾ? ಅಜ್ಜಿ ಮೇಲೂ ಕನಿಕರ ಇಲ್ಲ, ಸ್ನೇಹಿತನಿಗೂ ಸಹಾಯ ಮಾಡಬೇಕು ಅಂತಿಲ್ಲ, ಆ ಹುಡುಗಿ ಜೊತೆಗೆ
ಚಲ್ಲಾಟ ಮಾಡಬೇಕು ಅಂತ ಹೇಳಿ ಆ ತಂತ್ರ ಮಾಡಿದಾರೆ ಅಂತ ಬರಿತೀರೋ ಇಲ್ಲ ಹೇಳಿ, ನಿಜವ ಸುಳ್ಳು ಹೇಳಿ. ಆ ಹುಡುಗಿ ಮೇಲೆ ಕಣ್ಣಿಟ್ಟದ ನಾವು ಇವರಿಬ್ಬರನ್ನ ಸಾಗಿಸಿ ಆ ಹುಡುಗಿ ಜೊತೆಗೆ ಅಲ್ಲೇ ಹೊಡಿಬೇಕು ಅಂತ ಮಾಡಿದ್ದಾನೆ ಅಂತಿರೋದೇ ಇಲ್ಲ. ಇವತ್ತೇನಾಗಿದೆ ಸಾಂಸಾರಿಕ ಜೀವನದಲ್ಲಿ, ಗಂಡ ಹೆಂಡತಿ ಮೊಬೈಲ್ ನೋಡೋದು, ರಾತ್ರಿ ಮಲಗಿದಾಗ ಹೆಂಡತಿ ಗಂಡನ ಮೊಬೈಲ್ ನೋಡೋದು, ಏನೇನು ಮೆಸೇಜ್ಗಳು ಎಲ್ಲೆಲ್ಲಿಂದ ಬಂದಿದ್ದಾವೆ, ಯಾರ್ಯಾರ ಜೊತೆಗೆ ಈಗ ಮಾತಾಡಿದ್ದಾಳೆ, ಇದು ನಡೆದಿದೆಯೇ ಇಲ್ಲ. ಅನೇಕ ಕುಟುಂಬಗಳು ಈ ವಾಟ್ಸ್ಯಾಪ್ ಕಾರಣಕ್ಕಾಗಿ ಕೌಟುಂಬಿಕ ಜೀವನದಲ್ಲಿ ಕಲಹ ಉಂಟಾಗಿದೆ ಅನೇಕ ರೀತಿಯಲ್ಲಿ. ಇದಕ್ಕೇನು ಪರಿಹಾರ? ನಾವೊಂದು ಕಥಾನಕ ಹೇಳ್ತೀನಿ ನಿಮಗೆ. ಯುವ ದಂಪತಿಗಳು ಅನಕ್ಷರಸ್ಥರು, ಹಳ್ಳಿಯ ಯುವಕ, ಅವನು ರೈತ. ಒಮ್ಮೆ ದಾರಿಯಲ್ಲಿ ಹೋಗುವಾಗ ಒಂದು ಪಳ ಹೊಳಿತಕ್ಕಂಥದ್ದು ಏನೋ ಸಿಕ್ತು. ಅದನ್ನು ಕೈ ತೆಗೆದುಕೊಂಡ, ನೋಡ್ತಾನೆ ಭಾಳ ಸುಂದರವಾದ ಒಬ್ಬ ಹುಡುಗ ಕಾಣಿಸ್ತ, ಒಬ್ಬ ಯುವಕ. ಅವನಿಗೆ ಅದು ಕನ್ನಡಿ ಅಂತ ಗೊತ್ತಾಗಲಿಲ್ಲ, ತನ್ನದೇ ಪ್ರತಿಬಿಂಬ ಅಂತ ಗೊತ್ತಾಗಲಿಲ್ಲ. ಅವನು ಎಷ್ಟು ಸುಂದರವಾಗಿದ್ದಾನೆ ಯುವಕ ಅಂತ ಹೇಳಿ ಅವನಿಗೆ ಕನ್ನಡಿ ಏನೋ ಜ್ಞಾನನೇ ಇರಲಿಲ್ಲ. ತೊಗೊಂಡು ಬರ್ತಾನೆ, ಮನೆಗೆ ಬಂದು ಕಪಾಟಿನಲ್ಲಿ ಇಡ್ತಾನೆ. ಪ್ರತಿನಿತ್ಯ ಮಲಗುವಾಗ ಕಪಾಟ್ ಬೀಗದ ಕೈ ತೆಗೆದು ಅದನ್ನು ನೋಡ್ತಾನೆ, ಅವ ಮಲಗಿಡ್ತಾನೆ. ಈಗ ಹೆಂಡತಿಗೆ ಅನುಮಾನ ಬಂತು, ಯಾಕೆ ಒಂದು ದಿನ ನನ್ನ ಗಂಡ ಕಪಾಟ್ ಬೀಗ ತೆಗೆದು ಅದನ್ನು ನೋಡ್ತಾನೆ, ಏನೋ ನೋಡ್ತಾನಲ್ಲ, ಏನದು ಅಂತ ಕುತೂಹಲ ಉಂಟಾಯಿತು. ಆಗ ಆಕೇನು ಮಾಡ್ತಾಳೆ, ಗಂಡ ಮಲಗಿದ್ದಾಗ ಬೀಗದ ಕೈ ತಗೊಂಡು ಕಪಾಟ್ ಓಪನ್ ಮಾಡಿ ನೋಡ್ತಾಳೆ, ಭಾಳ ಸುಂದರವಾದ ಹುಡುಗಿ ಕಾಣಿಸ್ತಾ ಇದ್ದಾಳೆ. ಆಕೆಗೂ ಕರಡಿ ಅಂತ ಗೊತ್ತಿಲ್ಲ, ತಂದೆ ಅದು ಪ್ರತಿಬಿಂಬ ಅಂತ ಗೊತ್ತಿಲ್ಲ. ಆಕೆ ಅಳಕ್ಕೆ ಶುರು ಮಾಡಿದ್ಲು, ನನ್ನ ಗಂಡ ಯಾವಣ್ಣೋ ಪ್ರೀತಿ ಮಾಡ್ತದಾನೆ, ಅದಕ್ಕೆ ದಿನ ಇದನ್ನು ತೆಗೆದು ನೋಡ್ತದಾನೆ ಅಂತ ಆಕೆಗೆ ಅನುಮಾನ ಬಂತು. ಅನುಮಾನದಿಂದ ಆಕೆ ಅತ್ತೆ ಹತ್ರ ಹೇಳ್ತಾಳೆ, ಅತ್ತೆ, ನಾನು ಎಷ್ಟು ಚೆನ್ನಾಗಿ ನನ್ನ ಯಜಮಾನ ನೋಡ್ಕೊಳ್ತಿದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ, ಆದರೂ ನೋಡೋರು ಯಾವುದೋ ಜೊತೆಗೆ ಯಾಕೆ ಅವನ ಸಂಬಂಧ ಇದೆ ಅಂತ ಹೇಳಿ ನೋಡೋಣ ಅಂತಂದು ಅತ್ತೆ ಒಂದು ರಾತ್ರಿ ತಾನು ತೆಗೆದು ನೋಡಿದ್ಲು. ಅಲ್ಲೊಬ್ಬ ಮುದುಕಿ ಚಿತ್ರ ಕಾಣಿಸ್ತು. ಅದು ತಂದೆ ಅದು ಚಿತ್ರ ಅಂತ ಆಕೆ ಗೊತ್ತಾಗಲಿಲ್ಲ, ಮುದುಕಿ ಚಿತ್ರ. ಆಕೆ ಭಾಳ ಬೇಜಾರಾಯ್ತು, ಎಷ್ಟು ಸುಂದರವಾದ ಸೊಸೆ ಇದ್ದಾಳೆ, ಹೋಗಿ ಯಾವುದೋ ಮುದುಕಿ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡನಲ್ಲ ಅಂತ ತಿಳಿತೆ. ಆವಾಗ ಅವರೆಲ್ಲ ಸೇರಿಕೊಂಡು ಗುರುಗಳ ಹತ್ರ ಬಂದರು. ಗುರುಗಳ ಹತ್ರ ಹೋಗ್ತಾರೆ ದೂರ ತಗೊಂಡು. ಆ ಗುರುಗಳಿಗೂ ಗೊತ್ತಿಲ್ಲ ಕನ್ನಡಿ ಯಾವುದು ಹೇಗಿರುತ್ತೆ ಅಂತ. ಅವ್ರು ನೋಡ್ತಾರೆ ಗುರುಗಳು ಕಾವಿಧಾರಿಗಳು, ರುದ್ರಾಕ್ಷಿ ಮಾಲೆ ಧರಿಸಿದ್ದಾರೆ, ಭಸ್ಮ ತ್ರಿಪುಂಡ್ರ ಹಣೆ ಮೇಲಿದೆ. ಬೈತಾರೆ ಅವರಿಗೆ, ನಿಮಗೇನು ಬುದ್ಧಿಗಿದ್ದಿದೆಯಾ, ನೀನು ನೋಡಮ್ಮ, ನಿನ್ನ ಮಗ ಎಷ್ಟು ಭಕ್ತಿವಂತ, ಗುರುನಿಷ್ಠೆ ಇದೆ, ಅಂಥ ಮಗನ ಮೇಲೆ ನೀವು ಆರೋಪ ಮಾಡ್ತಿರಲ್ಲ ಅಂತ ಬೈತಾರೆ. ಇದು ನಿಮ್ಮೊಳಗಿರ್ತಕ್ಕಂಥದ್ದನ್ನು ನೀವು ಕಂಡ್ಕೋಬೇಕು. ಬಹಿರಂಗವಾಗಿ ನಿಮ್ಮನ್ನು ನೀವು ಆತ್ಮನಿರೀಕ್ಷಣೆ ಮಾಡ್ಕೋಬೇಕು. ಅದೇನೇ ಧರ್ಮ. ನಿಮ್ಮ ಆತ್ಮನಿರೀಕ್ಷಣೆ, ನಿಮ್ಮ ಒಳನೋಟ, ನಿಮ್ಮ ಅಂತರಂಗದೊಳಗೆ ಇರ್ತಕ್ಕಂಥ ಆತ್ಮದರ್ಶನವನ್ನು ಅದು ಮಾಡ್ತಕ್ಕಂಥ ಕನ್ನಡಿನೇ ಧರ್ಮ. ಆ ಧರ್ಮದ ಕನ್ನಡಿ ನಿಮ್ಮೊಂದಿತ್ತು ಅಂತ ಹೇಳಿದರೆ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನೀವು ಪರಿಶುದ್ಧ ಆತ್ಮರಾಗಿ ಬೆಳಿತೀರಿ. ಈ ದಿವಸ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದಂಥ ನಮ್ಮ ವೈದ್ಯರು, ಇನ್ನೊಬ್ಬರು ಯಾರು ಹೇಳಿದರು, ನೀವು ಗಟ್ಟಿ ಮನಸ್ಸು, ನಿಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ, ಡಾಕ್ಟರ್ ಕಜೆಯವರಲ್ಲ, ನಿಮ್ಮ ಮನಸ್ಸು ದೃಢವಾಗಿದ್ದರೆ ಎಲ್ಲ ಕಾಯಿಲೆಗಳು ನಿವಾರಣೆ ಆಗ್ತವೆ ಅಂತ. ಆಗ ನಮಗೆ ನೆನಪಾಗಿದ್ದು ಬಸವಣ್ಣರ ವಚನ, ಮನವೇ ಸರ್ಪ ತನುವೇ ಹೇಳಿಗೆ, ಆವಾಗ ತಿಂದಹುದೆಂದರಿಯೇ ಆವಾಗ ಕೊಂದಹುದೆಂದರಿಯೇ, ನಿಚ್ಚ ಪೂಜಿಸಬಲ್ಲಡೆ ಅದೇ ನಿಚ್ಚ ಪೂಜಿಸಬಲ್ಲಡೆ ಅದೇ ಗಾರುಡಿಗ ಕೂಡಲ ಸಂಗಮ ದೇವ ಅಂಥೇಳಿ. ಮನಸ್ಸು ಒಂದು ಸ್ವಲ್ಪ ಹಾವಿದ್ದಂಗೆ,
ಈ ಶರೀರ ಹಾವಿನ ಬುಟ್ಟಿ ಇದ್ದ ಹಾಗೆ. ಹೇಗೆ ಹಾವಿನ ಬುಟ್ಟಿಯಲ್ಲಿ ಸರ್ಪವು ಇದ್ದರೂ ಸಹ ಅದನ್ನು ಹೇಗೆ ಪುಂಗಿ ಊದಿ ಅದನ್ನು ಹೆಡೆ ಅಲ್ಲಾಡಿಸಿದ್ರೂ ಅದರ ಕೆನ್ನೆ ಮೇಲೆ ಹೊಡಿತಾನೆ ಅವನು. ಅದು ಹೇಗೋ ಹಾಗೆ ಮನಸ್ಸು, ಈ ಶರೀರ ಅನ್ನೋ ಒಂದು ಬುಟ್ಟಿಯಲ್ಲಿ ಮನಸ್ಸಿದೆ. ಆ ಮನಸ್ಸಿನ ಕೆನ್ನೆಗೆ ಹೊಡಿತಕ್ಕಂಥ ದೃಢ ಸಂಕಲ್ಪ ನಿಮ್ಮದಾಗಿರಬೇಕು. ಆಗ ನೀವು ನಿಮ್ಮ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಇರುತ್ತೆ. ಆ ಸಾಧನೆ ಮಾಡಬೇಕು. ಅದಕ್ಕಾಗಿಯೇ ಇದೆಲ್ಲ ಯೋಗಾಸನಗಳು. ಮಕ್ಕಳು ಎಷ್ಟು ಚೆನ್ನಾಗಿ ಯೋಗಾಸನಗಳು ಮಾಡಿದರು. ನೀವೇನಾದರೂ ಹಾಗೆ ಮಾಡೋಕ್ಕೆ ಹೋದರೆ ಪ್ರಾಯಶಃ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಬೇಕಾಗತ್ತೆ ಅಂತ ಕಾಣುತ್ತೆ. ಎಷ್ಟು ಚೆನ್ನಾಗಿ ಮಾಡಿದರು. ಅದ್ಭುತವಾದಂಥ ಸಾಧನೆ ನಮ್ಮ ಸಿರಿಗೆರೆಯಲ್ಲಿರ್ತಕ್ಕಂಥ ಆ ಮಕ್ಕಳು, ಬಾಲಿಕೆಯರು ಮಾಡಿದ್ದು ಅದ್ಭುತವಾದ್ದು. ಆರೋಗ್ಯವೇ ಭಾಗ್ಯ ಅಂತ ನೀವೆಲ್ಲ ಓದಿದ್ದೀರಿ. ಆದರೆ ಆರೋಗ್ಯದ ಕಡೆ ಗಮನ ಕೊಡಲ್ಲ ಯಾರೂ. ಒಂದು ಒಳ್ಳೆಯ ಕವಿತೆ ಇದೆ, ವಿ ಸ್ಕ್ವಾಂಡರ್ ಹೆಲ್ತ್ ಇನ್ ಸರ್ಚ್ ಆಫ್ ವೆಲ್ತ್, ವಿ ಸ್ಕ್ವಾಂಡರ್ ಹೆಲ್ತ್ ಇನ್ ಸರ್ಚ್ ಆಫ್ ವೆಲ್ತ್, ವಿ ಸ್ಕೀಮ್ ಟಾಯ್ಲ್ ಆ್ಯಂಡ್ ಸೇವ್. ಸಂಪತ್ತಿನ ಸಂಗ್ರಹಣೆಗಾಗಿ ಏನೆಲ್ಲ ನಿದ್ದೆಗೆಟ್ಟು ಏನೆಲ್ಲ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ, ದುಡಿತಾರೆ. ದೆನ್ ವಿ ಸ್ಕ್ವಾಂಡರ್ ವೆಲ್ತ್ ಇನ್ ಸರ್ಚ್ ಆಫ್ ಹೆಲ್ತ್, ಆಲ್ ದಟ್ ವಿ ಗೆಟ್ ಈಸ್ ಎ ಗ್ರೇವ್ ಅಂತ ಹೇಳಿ. ಇಂಗ್ಲೀಷ್ ಬಲ್ಲರಿಗೆ ಅರ್ಥ ಆಗಿರ್ಬೋದು. ಸಂಪತ್ತನ ಸಂಗ್ರಹಣೆಯ ಆತುರತೆಯಲ್ಲಿ ನಿದ್ದೆಗೆಟ್ಟು ದುಡಿತಾರೆ. ಅದೆಲ್ಲ ಆ ಸಂಗ್ರಹ ಆದ ಮೇಲೆ ದುಡಿದ ಹಣವೆಲ್ಲವನ್ನೂ ಆಸ್ಪತ್ರೆಗೆ, ಆರೋಗ್ಯ ಪಡೀಲಿಕ್ಕೆ, ಚಿಕಿತ್ಸೆ ಪಡೀಲಿಕ್ಕೆ ಖರ್ಚು ಮಾಡ್ತಾರೆ ಅಂತ. ಕೊನೆ ಸಿಗೋದೇನು? 6 ಅಡಿ 3 ಅಡಿ ಜಾಗ ಅಷ್ಟೇ, ಅದು ಹಣ ಹೂಳಲಿಕ್ಕೆ. ದುಡಿಬಾರ್ದು ಅಂತ ಅಲ್ಲ, ನಿಮಗೆ ಹೆಚ್ಚು ಹಣ ಸಂಪಾದನೆ ಮಾಡಬಾರ್ದು ಅಂತ ಅಲ್ಲ. ಹಣ ಸಂಪಾದನೆ ಅರ್ಥ ಅದು ಕೂಡ ಒಂದು ಮೌಲ್ಯ. ನೀವು ಮದುವೆ ಆಗುವಾಗ ಪುರೋಹಿತರು ಹೇಳಿಸಿರ್ತಾರೆ. ಪುರೋಹಿತರು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮೆ. ಕೇಳಿದ್ರಲ್ವ ಇದನ್ನು? ಯಾರಾದರೂ ನೀವು ಪುರೋಹಿತರಿಗೆ ಇದ್ರ ಅರ್ಥ ಏನು ರೀ ಪುರೋಹಿತರೆ ಅಂತ ಕೇಳಿದ್ರ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಯಾರೂ ಕೇಳಿಲ್ಲ. ನೀವು ಮದುವೆಯಾಗ ಅವಸರ, ಯಾರೂ ಕೇಳೋಕ್ಕೆ ಹೋಗಲ್ಲ. ಜಲ್ದಿ ತಾಳಿ ಕಟ್ಟಿಬಿಡ್ಬೇಕು ಅಷ್ಟೇ. ಮಂತ್ರ, ಆ ಮಂತ್ರದಲ್ಲಿ ಒಳ್ಳೆ ಅರ್ಥ ಇದೆ. ಅದು ಎಷ್ಟು ಒಳ್ಳೆ ಅರ್ಥ ಇದೆ ಅಂದರೆ, ಯಾವುದದು ಮಂಗಲ ಸೂತ್ರದ ಬಗ್ಗೆ ಏನು ಬರುತ್ತೆ, ಒಂದು ಸೂತ್ರ ಇದೆಯಲ್ಲ, ಅದು ಕೊನೆಯಲ್ಲಿ ತಾಳಿ ಕಟ್ಟುವ ಹೇಳ್ತಾರಲ್ಲ, ಏನು ಹೇಳ್ತಾರೆ ಆ ಮಂತ್ರ? ಮಾಂಗಲ್ಯ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಸುವೆಗೆ ಅನ್ನೋ ಮಾತು ಬರುತ್ತೆ. ಆ ಪುರೋಹಿತರು, ಅವರಿಗೆ ಸಂಸ್ಕೃತ ಗೊತ್ತಿರಲ್ಲ ಕೆಲವರಿಗೆ, ಮಾಂಗಲ್ಯ ತಂತುನಾನೇನ ಅಂತ ಹೇಳಬೇಕು. ತಂತುನ ಅನೇನ ಅಂತ ಅರ್ಥ, ನಾನೇನ ಅಂತ ಹೇಳ್ತಾರೆ ಅವರು. ಮಾಂಗಲ್ಯ ತಂತುನ ಅನೇನ ಮಮ ಜೀವನ ಹೇತುನ, ನನ್ನ ಜೀವನಕ್ಕೆ ಕಾರಣೀಭೂತವಾದಂಥ ಈ ಮಾಂಗಲ್ಯವನ್ನು ನಿನ್ನ ಕೊರಳಿಗೆ ನಾನು ಧರಿಸ್ತಾ ಇದ್ದೇನೆ ಅನ್ನೋ ಅರ್ಥ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವು 4 ಪುರುಷಾರ್ಥಗಳು. ನೀನು ಸಂಪಾದನೆ ಮಾಡಬೇಕು, ಸುಖವಾಗಿರಬೇಕು. ಆ ಸಂಪಾದನೆಯಲ್ಲಿ ಏನು ತಪ್ಪಿಲ್ಲ. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದು ಅದು ತಪ್ಪಲ್ಲ. ಅದು ಆದರೆ ನೀವು ತಿಳ್ಕೊಂಡಿರೋದು ತಪ್ಪು. ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ಅರ್ಥದಲ್ಲಿ, ಆ ಮಾತಿನಲ್ಲಿ ನೀನು ಆಸೆ ಪಡಬಾರ್ದು ಅಂತ ಇಲ್ಲ. ಆಸೆ ಪಡಬೇಕು, ಆದರೆ ಧರ್ಮದ ಆಧಾರದ ಮೇಲೆ ಆಸೆ ಪಡಬೇಕು. ಧರ್ಮದ ಆಧಾರದ ಮೇಲೆ ನೀನು ಸಂಪಾದನೆ ಮಾಡಬೇಕು. ಧರ್ಮದ ಆಧಾರದ ಮೇಲೆ ನೀನು ಮೋಕ್ಷವನ್ನು ಪಡೆಯುವಂಥದ್ದು ಸಿದ್ಧತೆಯನ್ನು ಮಾಡ್ಕೋಬೇಕು. ಅದು ಹೊರತು ಬೇರೆ ಅರ್ಥ ಏನೂ ಇಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ, ಧರ್ಮಬದ್ಧವಾದಂಥದ್ದು ಎಲ್ಲ ನೀನು ದುಡಿ ಸಂಪಾದನೆ ಮಾಡು, ಧರ್ಮಬದ್ಧವಾಗಿ ಸಂಪಾದನೆ ಮಾಡುವನು ಅರ್ಥ ಅದರಲ್ಲಿ ಅಡಗಿದೆ. ದುರಾಸೆಗೊಳಬೇಡ. ಆಸೆಯ ದುಃಖಕ್ಕೆ ಮೂಲ ಅಲ್ಲ, ದುರಾಸೆಯ ದುಃಖಕ್ಕೆ ಮೂಲ. ದುರಾಸೆ ಪಡಬಾರದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮಾತಿನ ಅರ್ಥ ತಾತ್ಪರ್ಯ ಅದು. ಈಗ ಬಹಳ ವೇಳೆಯಾಗಿದೆ, ಇನ್ನೂ ನಾವು
ಇನ್ನೂ ಕೆಲವು ದಿನ ಮಾತನಾಡೋರಿದ್ದೀವಿ. ಈ ದಿನ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಎಷ್ಟು ಚೆನ್ನಾಗಿ ವೈದ್ಯರು ಮಾತನಾಡಿದರು ಅಂದರೆ, ಅದ್ರ ಜೊತೆಗೆ ನಮ್ಮ ಕೋಗಳಿ ಕೊಟ್ರೇಶ್ರವರು ಅವರು ಕೊನೆಯ ದೃಶ್ಯ ಕೇಳಿದ್ರಲ್ವ, ಸ್ವಲ್ಪ ನೀವು ಮೈ ಜಿಗಟ್ಗೆ ಬೇಕೀಗ, ನೀವು ಬದುಕಿದಿರೋ ಇಲ್ಲೋ ಅಂತ ಹೇಳಿ. ಕೊನೆಯ ದೃಶ್ಯ ಕೇಳಿದ್ರಲ್ವ, ಸ್ಮಶಾನ ಯಾತ್ರೆದು. ಈಗ ನೀವಿಗೆ ಈಗ ಬದುಕಿದಿರೋ ಏನಿಲ್ಲೋ ಅಂತ ಸ್ವಲ್ಪ ಮೈ ಜಿಗಟ್ಕೋಬೇಕು ಅಂತ ಅನಿಸುತ್ತೆ. ಅವರ ಮಾತು ಅದ್ಭುತವಾಗಿತ್ತು. ಮುಂದಿನ ಸಾರಿಗೆ ಏನು ಹೇಳಿದರೆ ನೀವು, ಮುಂದಿನ ಸಾರಿ ಬರುವಾಗ ಕೂದಲು ಹೀಗೆ ನಮಗನ್ಸುತ್ತೆ ಇಲ್ಲಿ ಡಾಕ್ಟ್ರು ಇಲ್ಲಿರೋರು ಇರುವುದಾರೆ, ಅವರು ಆಂಕಾಲಜಿಸ್ಟ್, ಅವರು ಇದಕ್ಕೆ ಸಂಬಂಧಪಟ್ಟವರು, ಏನು ಆಂಕಾಲಜಿಸ್ಟ್, ಕ್ಯಾನ್ಸರ್ ಸಂಬಂಧಪಟ್ಟ ಡಾಕ್ಟ್ರು. ನಮ್ಮ ವಿಜಯಕುಮಾರ್ ಅವರು ಇದರಲ್ಲಿ ಗ್ಯಾಸ್ಟ್ರೋಂಟಾಲಜಿಸ್ಟು, ಲಿವರ್ಸ್, ಇವರು ಫಿಸಿಷಿಯನ್. ಇವರು ನಾವೊಬ್ಬರು ಡಾಕ್ಟ್ರು ಬೇರೆಯವ್ರು ಕರೆಸೋದು ಮರ್ತುಬಿಟ್ಟಿವಿ ಅಂತ ಕಾಣುತ್ತೆ. ಯಾರು ಬಕ್ಕ ತಲೆ ಆಗಿರುತ್ತೋ ಆ ಕೂದಲನ್ನು ಮಾಡೋದು, ಅದನ್ನು ಸೃಷ್ಟಿ ಮಾಡೋ ಡಾಕ್ಟ್ರು ಇದ್ದಾರಂತೆ. ಅದಕ್ಕೆ ಏನಂತಾರ ಗೊತ್ತಿಲ್ಲ ನನಗೆ, ಪ್ಲಾಸ್ಟಿಕ್ ಸರ್ಜನ್ನ. ಹಾಗೆ ಮುಂದೆ ಸರಿಗೆ ನಿಮ್ಮನ್ನು ರೆಫರ್ ಮಾಡ್ತೀವಿ ಬೆಂಗಳೂರಿಗೆ ಯಾರು ಅಂತ ಡಾಕ್ಟ್ರ್ ಇದ್ದಾರೆ ಅಂತ. ಸೊ ನೀವು ಬಕ್ಕತಲೆಯ ನಿಮ್ಮಲ್ಲಿ ಇದ್ದೀರಾ, ಬಕ್ಕತಲೆಯ ಕೊಟ್ರೇಶ್ ಆಗರು ಸಂಪೂರ್ಣ ಕೂದಲಿರ್ತಕ್ಕಂಥ ತಲೆಗೂದಲು ಉಳ್ಳಂತಹ ಸುಂದರ ಕೊಟ್ರೇಶ್ರವರು ಮುಂದಿನ ತರಳುಬಾಳು ಹುಣ್ಣಿಮೆಯಲ್ಲಿ ಭಾಗವಹಿಸಿ ಆ ಕೂದಲು ಹೇಗೆ ಬಂದು ತಲೆ ಮೇಲೆ ಅಂತ ಹೇಳಿ ನೀವು ಹೇಳುವಂತಾಗಲಿ ಅಂತಂದು ನಾವು ಹಾರೈಸ್ತೇವೆ. ಎಷ್ಟು ಖುಷಿಪಟ್ರಿ, ಎಷ್ಟು ಸಂತೋಷಪಟ್ರಿ. ಈ ಸಂತೋಷ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಇರಲಿ ಅಂತ ನಾವು ಹಾರೈಸಿ, ಭಾಳ ವೇಳೆ ಆಗಿರೋದ್ರಿಂದ ಇಲ್ಲಿಗೆ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸಿ ಮತ್ತೊಮ್ಮೆ ಪೂಜ್ಯ ವಚನಾನಂದ ಶ್ರೀಗಳಿಗೆ ನಮ್ಮ ಹೃದಯಪೂರ್ವಕ ಅಭಿಮಾನದ ಮಾತುಗಳನ್ನು ಹೇಳಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.